ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೋ ಪ್ರೌಡ್ ಆಫ್ ಯು ಸತ್ಯ. ಕೋಟೆ ಮನೆ ಸೊಸೆ ಅಂದ್ರೆ ಹೀಗೆ ಇರಬೇಕು. ಸೊಸೆ ಆಯ್ಕೆ ವಿಚಾರದಲ್ಲಿ ನಮ್ಮ ಸೀತಮ್ಮ ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಅಖಿಲ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ನೋಡಿದ್ರ ಸೀತಮ್ಮ, ನಿಮ್ ಸೊಸೆ ಇನ್ನೊಂದ್ಸಲ ನಿಮಗೋಸ್ಕರ ತನ್ನ ಕನಸನ್ನ ತ್ಯಾಗ ಮಾಡಿದಾಳೆ. ಇದೇ ತಾನೇ ನಿಮಗ್ ಬೇಕಾಗಿದ್ದಿದ್ದು. ಇಷ್ಟೊತ್ತು ಸೀತಮ್ಮನ ಸೊಸೆನ ಪರೀಕ್ಷೆ ಮಾಡ್ತಾ ಇದ್ದೆ. ದುರದೃಷ್ಟ, ಈ ಪರೀಕ್ಷೆಯಲ್ಲಿ ಸತ್ಯ ಪಾಸ್ ಆಗ್ಬಿಟ್ಲು ಸೀತಮ್ಮ. ಅಖಿಲ ಅವರೇ, ನೀವು ಮೊದಲನೇ ಸರ್ತಿ ಸತ್ಯ ಪೊಲೀಸ್ ಆಗ್ತೀನಿ ಅಂತ ಹಠ ಹಿಡಿತಿದ್ದಾಳೆ ಅಂತ ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಯಾಕಪ್ಪ ಈಗಿನ ಮಕ್ಕಳು ಹೀಗೆ ತಂದೆ ತಾಯಿನ ಧಿಕ್ಕರಿಸೋದೇ ಜೀವನ ಅಂತ ಅನ್ಕೊಂಡಿದಾರಾ ಅಂತೆಲ್ಲ ಯೋಚನೆ ಮಾಡಿದೆ. ಅದಕ್ಕೆ ಒಂದ್ಸತಿ ಸತ್ಯನ ನೋಡಿ ಮಾತಾಡ್ಸಿ ಹೋಗೋಣ, ಅವಳ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದನ್ನ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಈ ನಿಮ್ಮ ಸತ್ಯ ನನ್ನನ್ನು ಗೆದ್ದು ಬಿಟ್ಲು ಸೀತಮ್ಮ. ಎಲ್ಲರಿಗೂ ಇಂಥ ಸೊಸೆ ಸಿಗಲ್ಲ. ತುಂಬಾ ಅದೃಷ್ಟ ಮಾಡಿರೋ ನನ್ನಂಥ ನಿಮ್ಮಂಥವ್ರಿಗೆ ಮಾತ್ರ ಇಂಥ ಅದ್ಭುತವಾದ ಸೊಸೆ ಸಿಗ್ತಾಳೆ. ಈಗಿನ ಕಾಲದ ಒಬ್ಬ ಸೊಸೆ ತನ್ನ ಕುಟುಂಬದ ಸ್ವಾಸ್ಥ್ಯಕ್ಕೋಸ್ಕರ, ತನ್ನ ಅತ್ತೆಗೋಸ್ಕರ, ತನ್ನ ಕನಸನ್ನೇ ಬಿಟ್ಟು ಕೊಡೋದಕ್ಕೆ, ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ ಅಂತಂದ್ರೆ ಅತ್ತೆಯರಾಗಿ ನಾವು ಸ್ವಲ್ಪ ಬದಲಾಗಬೇಕು ಅಂತ ನಿಮ್ಗನ್ಸಲ್ವಾ ಸೀತಮ್ಮ? ಅಲ್ಲ ಅಖಿಲ ಅವ್ರೆ, ಏನ್ ಹೇಳ್ತಿದ್ದೀರಾ? ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಇವಳು ಮನೇಲೆ ಆರಾಮಾಗಿರ್ಬಹುದಲ್ಲ? ಆರಾಮನ? ಯಾವುದು ಆರಾಮ ಸೀತಮ್ಮ? ನಿಮಗೆ ಮನೆ, ಮಕ್ಕಳು, ದೇವ್ರು, ದಿಂಡ್ರು ಅಂತ ಇರೋದು ಆರಾಮ. ನನಗೆ ಬಿಸ್ನೆಸ್ಸು, ಕಂಪನಿ, ವ್ಯವಹಾರ ಅಂತ ಎಲ್ಲ ಜವಾಬ್ದಾರಿನೂ ಹೆಗಲ ಮೇಲೆ ಹೊತ್ಕೊಂಡು ತಿರುಗೋದು ಆರಾಮ. ಸತ್ಯನಿಗೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡ್ತಾ ಕಾನೂನು ನಿಯಮನ ಪಾಲಿಸಬೇಕು ಅನ್ನೋದು ಆರಾಮ. ಈ ಎಲ್ಲ ಆರಾಮಗಳು ಕೂಡ ಬೇರೆ ಬೇರೆ ಸೀತಮ್ಮ. ಹೌದಕ್ಕ, ಇಷ್ಟು ದಿನ ಸತ್ಯ ಹೇಗೆ ಅಂತ ನೀನು ನೋಡಿಲ್ವಾ? ಇಂಥ ಟೈಮಲ್ಲಿ ನೀನು ಅವಳ ಕೈ ಹಿಡಿಬೇಕು ಅಕ್ಕ. ಅವಳ ಕನಸಿಗೆ ನೀನೇ ಬೆಂಬಲವಾಗಿ ನಿಲ್ಲಬೇಕು ಅಕ್ಕ. ಅತ್ತೆ ಆದೋಳು ಸೊಸೆಗೆ ಎರಡನೇ ತಾಯಿನೇ. ನಾವು ಸೊಸೆಗೆ ತಾಯಿ ಆಗದೆ ನೀನು ಮಾತ್ರ ನಮ್ಮ ಮಗಳಾಗಿರು ಅಂತ ಆಸೆ ಪಡೋದು ಸ್ವಾರ್ಥ ಅಲ್ವಾ ಸೀತಮ್ಮ? ಆಗಿನ ಕಾಲಕ್ಕೆ ನೀವು ಬಹಳ ಚೆನ್ನಾಗಿ ಓದ್ಕೊಂಡಿದ್ರಿ. ನಿಮ್ಮ ಅತ್ತೆ ನಿಮಗೇನಾದರೂ ಸ್ವಲ್ಪನಾದರೂ ಬೆಂಬಲ ಕೊಟ್ಟಿದ್ದಿದ್ರೆ ರಾಯರ ಜೊತೆ ಸೇರಿಕೊಂಡು ಕಂಪನಿ ವ್ಯವಹಾರಕ್ಕೆ ನೀವು ಹೆಗಲು ಕೊಟ್ಟು ಚೆನ್ನಾಗಿ ಅವ್ರ ಸಮಕ್ಕೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮ ಮನಸ್ಸಿನಲ್ಲಿ ಆ ಥರದ ಒಂದು ಆಸೆ ಇತ್ತು ಅಲ್ವಾ? ನನಗೆ ನನ್ನ ಗಂಡ ಮತ್ತು ಅತ್ತೆಯ ಸಪೋರ್ಟ್ ಇದ್ದಿದ್ರಿಂದ ಮಾತ್ರನೇ ನನ್ನ ಕನಸಿನ ಕೆಲಸನ ನಾನು ಸಮರ್ಥವಾಗಿ ನಿಭಾಯಿಸಿಕೊಂಡು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದ್ದು ಮತ್ತು ಅರಸನ ಕೋಟೆ ಅಖಿಲಾಂಡೇಶ್ವರಿ ಅಂತ ಗುರ್ತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಹಾಗೆ ನಿಮ್ಮ ಸಪೋರ್ಟ್ ಏನಾದರೂ ಸತ್ಯನಿಗೆ ಸಿಕ್ಬಿಟ್ರೆ ಕೀರ್ತಿಯ ಜೊತೆಗೆ ಕಂಟಕನೂ ಬಂದೇ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಆ ಕಾರಣನ ನಾನು ಇವ್ರಿಗೆ ಹೇಗೆ ಹೇಳಿ? ಸೀತಮ್ಮ, ಸತ್ಯ ಬುದ್ಧಿವಂತೆ, ಧೈರ್ಯವಂತೆ, ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸುವಂಥ ಜಾಣ್ಮೆ ಅವಳಿಗಿದೆ. ರೆಕ್ಕೆ ಬಿಚ್ಚಿ ಆಕಾಶದಲ್ಲಿ ಎತ್ತರಕ್ಕೆ ಹಾರಬೇಕಾದ ಹಕ್ಕಿ ಅವಳು. ಪಂಜರದಲ್ಲಿ ಬಂಧಿಸಿಡಬೇಡಿ ಅವಳನ್ನ. ಆಂಟಿ, ನಿಜವಾಗ್ಲು ಸಖತ್ತಾಗಿ ಹೇಳಿದ್ರಿ. ನಿಮ್ಮ ಕೋಟೆ ಮನೆಯ ಹೆಸರು ಪ್ರತಿ ಮನೆಯಲ್ಲೂ ರಾರಾಜಿಸೋ ಹಾಗೆ ಈ ಹುಡುಗಿ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ.
ಇಂಥವಳು ನನ್ನ ಸೊಸೆ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಇವಳು ಮಾಡೇ ಮಾಡ್ತಾಳೆ. ಇಲ್ಲ ಅಖಿಲ ಅವ್ರೆ, ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಇಷ್ಟೆಲ್ಲ ಹೇಳಿದ ಮೇಲೂ ಯಾಕೆ ಒಪ್ತಿಲ್ಲ ಸೀತಮ್ಮನವ್ರೆ? ಅಮ್ಮ ಪರವಾಗಿಲ್ಲ, ಅತ್ತೆಗೆ ಇಷ್ಟ ಅಲ್ಲ ಅಂದ್ರೆ ಬೇಡ, ಪರವಾಗಿಲ್ಲ. ಅದೇ ಯಾಕೆ? ಅಲ್ಲ, ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಹೆಣ್ಣು ಇದ್ದೇ ಇರ್ತಾಳೆ ಅನ್ನೋ ಮಾತಿದೆ. ಹಾಗೆ ಒಬ್ಬ ಯಶಸ್ವಿ ಹೆಣ್ಣಿನ ಹಿಂದೆ ಅವಳ ಗಂಡ, ಅತ್ತೆ, ಮಾವ, ಇಡೀ ಕುಟುಂಬ ಇದೆ ಅನ್ನೋದು ಇನ್ನೊಂದ್ಸಲ ಸಾಬೀತಾಗುತ್ತೆ. ಸೀತಮ್ಮನವ್ರೆ, ನೀವು ತಿಳಿದವರು, ನಿಮಗೆ ನಾನು ಇದನ್ನೆಲ್ಲ ಹೇಳ್ಬೇಕಾ? ಪ್ಲೀಸ್ ದೊಡ್ಡಮ್ಮ, ಹಾಗೆಲ್ಲ ಹೇಳ್ಬಿಡಿ, ಒಪ್ಕೊಂಬಿಡಿ ದೊಡ್ಡಮ್ಮ. ಸೀತಮ್ಮ, ಎಲ್ರಿಗೂ ಸಿಗೋ ಅವಕಾಶ ಅಲ್ಲ ಇದು. ನೀವು ಒಪ್ಪಿಗೆ ಕೊಟ್ರೆ ಸತ್ಯ ಒಬ್ಬ ಸಮರ್ಥ, ದಕ್ಷ ಪೊಲೀಸ್ ಅಧಿಕಾರಿ ಆಗ್ತಾಳೆ. ಒಂದೇ ಒಂದ್ಸಲ ನಿಮ್ಮ ಸೊಸೆ ಅಲ್ಲ ನಿಮ್ಮ ಮಗಳ ಪರವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೀತಮ್ಮ, ನಿಮ್ಮಲ್ಲೇನೋ ಗಾಬರಿ ಇದೆ, ಆತಂಕ ಇದೆ, ಭಯ ಇದೆ. ಅದೇನು ಅಂತ ಬಾಯಿ ಬಿಟ್ಟು ಹೇಳಿದ್ರೆ ಮಾತ್ರ ಇವತ್ತಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಲ್ಲ, ಆ ಕಾರಣನ ನಾನು ಯಾರಿಗೂ ಹೇಳಕ್ಕಾಗಲ್ಲ ಅಖಿಲ ಅವ್ರೆ. ಮನಸ್ಸಲ್ಲೇ ಇಟ್ಕೊಂಡು ನಾನು ನಮ್ಮ ಯಜಮಾನರು ಕೊರಗ್ತಾ ಇದ್ದೀವಿ. ಆ ಕಾರಣ ನಮ್ಮ ಮನಸ್ಸನ್ನ ಸುಡ್ತಾ ಇದೆ. ಏನ್ ಕಾರಣ? ಅವಳಿಗೆ ಕಂಟಕ ಇದೆ ಅಖಿಲ ಅವರೇ, ಅವಳ ಪ್ರಾಣಕ್ಕೆ ಅಪಾಯ ಇದೆ ಹಾಗಂತ ನಮ್ಮ ಗುರುಗಳು ಹೇಳಿದ್ದಾರೆ. ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ಮೇಲೆ ನಾನು ಹೇಗೆ ಇವಳನ್ನ ಕೆಲ್ಸಕ್ಕೆ ಕಳಿಸ್ಕೊಳ್ಳಿ? ಅತ್ತೆ, ಇದಕ್ಕೆನಾ ನೀವು ನನಗೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿರೋದು? ಯಾಕತ್ತೆ, ಯಾಕೆ ಇದನ್ನೆಲ್ಲ ಒಬ್ಬರೇ ಮನಸ್ಸಲ್ಲಿ ಇಟ್ಕೊಂಡು ಸಂಕಟ ಪಡ್ತಿದ್ರಿ? ಇದನ್ನೆಲ್ಲ ಯಾಕೆ ನೀವು ನಮಗೆ ಹೇಳಲಿಲ್ಲ? ಈ ವಿಷಯನ ನಿನಗೆ ಹೇಳಿ ಮತ್ತಷ್ಟು ನೀವು ನೋವು ಕೊಡೋ ಉದ್ದೇಶ ನಂದಾಗಿರ್ಲಿಲ್ಲ ಸತ್ಯ. ಸೀತಮ್ಮ, ಸಮಾಧಾನ ಮಾಡ್ಕೊಳ್ಳಿ. ದೈವ ನಿಯಮದ ಮುಂದೆ ನಾವೆಲ್ಲ ಯಾರು ಹೇಳಿ? ಅಲ್ಲ, ಈಗ ಸತ್ಯನಿಗೆ ಕಂಟಕ ಇದೆ ಅನ್ನೋದಾದ್ರೆ ಅವಳು ಟ್ರೈನಿಂಗಿಗೆ ಹೋದಾಗ್ಲೇ ಅಥವಾ ಪೊಲೀಸ್ ಆಫೀಸರ್ ಆದ್ರೆ ಮಾತ್ರ ಕಂಟಕ ಬರುತ್ತೆ ಅಂತ ಯಾಕೆ ಅನ್ಕೋತೀರಿ? ಅವಳು ಮನೇಲೇ ಇದ್ದಾಗ್ಲೂ ಕೂಡ ಕಂಟಕ ಬರ್ಬೋದಲ್ಲ? ಎಲ್ಲೇ ಇದ್ರೂ ಏನ್ ಬೇಕಾದ್ರೂ ಆಗ್ಬೋದು ತಾನೆ? ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬೇಡಿ, ಅದನ್ನ ಕೇಳೋ ಶಕ್ತಿ ನನಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.